ಗುಪ್ತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬಾ ಸುಲಭವಾಗಿ ಹಾಗೆಯೇ ಏನೂ ಕಷ್ಟ ಇಲ್ಲದೆ ಸೇಮಿಗೆಯನ್ನು ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲಾಗಿ ಮಾಡ್ಬೋದು, ಅದನ್ನು ಹಾಗೆಯೇ ಬೇಗನೆ ಕೂಡ ಮಾಡ್ಬೋದು. ಇದಕ್ಕೆ ಕಡಿಯುವ ಜಂಜಾಟ ಇಲ್ಲ. ಅದೇ ರೀತಿ ನಾವು ಸೇಮಿಗೆ ಮನೆ ಹಿಡ್ಕೊಂಡು ಅದನ್ನು ಡ್ರೈವಿಂಗ್ ಮಾಡಬೇಕು ಅಂತ ಏನಿಲ್ಲ. ಸಿಂಪಲಾಗಿ ಬೇಗನೆ ಮಾಡುವ ಹಾಗೆ ನಾನೊಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಈ ರೆಸಿಪಿಯನ್ನು ಹೇಗೆ ಮಾಡ್ತಾ ಇದ್ದೇನೆ ಅಂತೇಳಿ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ನಮಗೆ ಸ್ವಲ್ಪ ಬಿಸಿ ನೀರು ಬೇಕು. ತಣ್ಣಗಿನ ನೀರಲ್ಲಿ ಇದನ್ನು ಮಾಡಬಾರ್ದು. ಹಾಗೆಯೇ ಇಲ್ಲಿ ನಾನು ಮೆಜರ್ಮೆಂಟಿಗೆ 1 ಕಪ್ ತೊಗೊಂಡಿದ್ದೇನೆ. ಆ ಕಪ್ಪಲ್ಲಿ ನಾನು 4 ಕಪ್ ಬಿಸಿ ನೀರು ಹಾಕ್ತಾ ಇದ್ದೇನೆ. 4 ಕಪ್ ಹಿಟ್ಟಿಗೆ 4 ಕಪ್ ಬಿಸಿ ನೀರು ಸರಿಯಾದ ಅಳತೆ. ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೆ ನಮಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಇವಾಗ ಈ ಬಿಸಿ ನೀರಿಗೆ ನಾನು ಬೇಕಾದಷ್ಟು ಉಪ್ಪನ್ನು ಹಾಕಿ ಆಮೇಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ 4 ಕಪ್ ಆಗುವಷ್ಟು ಹಿಟ್ಟನ್ನು ನಾನು ತೊಗೊಂಡಿದ್ದೇನೆ. ಇವಾಗ ನೋಡಿ, ಈ ಬಿಸಿ ನೀರಿಗೆ ಈ ಹಿಟ್ಟನ್ನು ಹಾಕಿ ಆದಮೇಲೆ ನಾವಿದನ್ನು ಇವಾಗ ಮಿಕ್ಸ್ ಮಾಡಬೇಕು. ಬಿಸಿ ನೀರಾದ ಕಾರಣ ಒಂದು ಸೌಟು ತಗೊಂಡು ನಾವಿದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲಿಗೆ ಎಲ್ಲ ನೀರು ಎಳ್ಕೊಳ್ತದೆ ಈ ಹಿಟ್ಟು. ಆಮೇಲೆ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ತಾ ಈ ನೀರು ಸರಿಯಾಗಿ ಹೊಂದಿಕೊಳ್ತದೆ. ನಮಗೆ ಎಕ್ಸ್ಟ್ರಾ ನೀರು ಬೇಕಾಗುವುದಿಲ್ಲ. ನಾನಿಲ್ಲಿ 4 ಕಪ್ ಅಕ್ಕಿ ಹಿಟ್ಟಿಗೆ 4 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೆ. ಹಾಗೆ ಇದಕ್ಕೆ ಬಿಸಿ ನೀರೇ ಆಗಬೇಕು. ತಣ್ಣಗಿನ ನೀರಲ್ಲಿ ಮಾಡಿದರೆ ಇದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬಿಸಿ ನೀರಿಗೆ ಉಪ್ಪು ಹಾಕಿ ಆಮೇಲೆ ಹಿಟ್ಟು ಹಾಕಿ ಈ ಥರ ನಾವು ಇದನ್ನು ನಾದಬೇಕು. ಇದನ್ನು ಚೆನ್ನಾಗಿ ನಾದಬೇಕು, ಗಂಟೆಲ್ಲ ಇರಬಾರ್ದು. ಹಾಗೆ ಇವಾಗ ನೋಡಿ, ಸೌಟು ತೊಗೊಂಡು ನಾನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡ್ತಾ ಈ ಹಿಟ್ಟು ತಣ್ಣಗಾಗ್ತದೆ. ತಣ್ಣಗಾದ್ಮೇಲೆ ಮತ್ತೆ ನಾವು ನೋಡಿ ಕೈಯಲ್ಲಿ ಈ ಥರ ಇದನ್ನು ನಾದಿಕೊಳ್ಬೇಕು. ಸೌಟಲ್ಲಿ ಎಷ್ಟಾದರೂ ಚೆನ್ನಾಗಿ ನಾದ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವಾಗ ಈ ಥರ ನೋಡುವಾಗ ನಮಗೆ ಸ್ವಲ್ಪ ನೀರು ಕಡಿಮೆ ಅಂತ ಅನಿಸಿದರೂ ನಾವು ಅದನ್ನು ನಾದ್ತಾ ಹೋದ ಹಾಗೆ ಆ ನೀರು ಕರೆಕ್ಟಾಗಿ ಹೊಂದಿಕೊಳ್ತದೆ. ಇವಾಗ ನೋಡಿ, ಹಿಟ್ಟು ಕೂಡ ಸ್ವಲ್ಪ ತಣ್ಣಗಾಗ್ತಾ ಬಂತು. ನಾನಿನ್ನು ಕೈಯಲ್ಲಿ ಇದನ್ನು ನಾದಿಕೊಳ್ತೇನೆ. ನಾವಿದನ್ನು ಕೈಯಲ್ಲಿ ನಾದಿಕೊಳ್ಳುವಾಗ ಇದಕ್ಕೆ ಉಪ್ಪು ಎಲ್ಲ ಚೆನ್ನಾಗಿ ಹೊಂದಿಕೊಳ್ತದೆ. ಹಾಗೆಯೇ ಚೆನ್ನಾಗಿ ಹಿಟ್ಟು ಕೂಡ ರೆಡಿ ಆಗ್ತದೆ. ಇವಾಗ ನೋಡಿ, ಹಿಟ್ಟು ರೆಡಿ ಆಯಿತು. ಈ ಥರ ಬಂದಿದೆ ನೋಡಿ. ಜಾಸ್ತಿ ನೀರು ಹಾಕಿದರೆ ಸಾಫ್ಟ್ ಆದರೆ ನಮಗೆ ಶಾವಿಗೆ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಇಷ್ಟೇ ದಪ್ಪವಾಗಿ ಇರಬೇಕು. ನಾರ್ಮಲಾಗಿ ನಾವು ಹೆಚ್ಚಾಗಿ ಶಾವಿಗೆ ಮಾಡೋದು ಅಕ್ಕಿಯನ್ನು ನೆನೆ ಹಾಕಿ ಕಡ್ದು ಆಮೇಲೆ ಈ ಥರ ಉಂಡೆ ಕಟ್ಟಿ ಆಮೇಲೆ ಅದನ್ನು ಬೇಯಿಸಿ ಮತ್ತೆ ನಾವು ಶಾವಿಗೆಯಲ್ಲಿ ಒತ್ತಿ ಶಾವಿಗೆಯನ್ನು ರೆಡಿ ಮಾಡ್ತೇವೆ. ಆದರೆ ಇದು ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಹಿಟ್ಟು ಇದ್ದರೆ ಆಯಿತು, ಬೇಗನೆ ನಮಗೆ ಶಾವಿಗೆಯನ್ನು ಮಾಡಲಿಕ್ಕೆ ಕೂಡ ಆಗ್ತದೆ. ಹಾಗೆ ಇವಾಗ ಎಲ್ಲವನ್ನು ಈ ಥರ ಉದ್ದವಾಗಿ ನಾನು ರೆಡಿ ಮಾಡಿಕೊಳ್ತೇನೆ. ಎಲ್ಲವನ್ನು ರೆಡಿ ಮಾಡಿಕೊಂಡಾದಮೇಲೆ ನಮಗೆ ಚಕ್ಕುಲಿ ಮೇಕರಲ್ಲಿ ಹಾಕಿ ಎಲ್ಲವನ್ನು ಪ್ರೆಸ್ ಮಾಡಿ ಬೇಯಿಸಿಡಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ನಾನು ಇದನ್ನು ಕೂಡ ನಾವು ಬೇಯಿಸಲಿಕ್ಕೆ ಇಟ್ಟು ಆಮೇಲೆ ನಾವು ಶಾವಿಗೆ ಮೆಷಿನಲ್ಲಿ ಒತ್ತಿ ರೆಡಿ ಮಾಡ್ಬೋದು. ಆದರೆ ಆ ಕೆಲಸ ಬೇಡ ಅಂತ ಹೇಳಿ ನಾನು ಈ ಥರ ಮೊದಲಿಗೆ ನಾನು ಚಕ್ಕುಲಿ ಮೇಕರಲ್ಲಿ ಹಾಕಿ ಚಿಕ್ಕದಾಗಿ ಶಾವಿಗೆಯನ್ನು ಪ್ರೆಸ್ ಮಾಡಿ ಮತ್ತು ನಾನು ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ನನಗೆ ತುಂಬ ಈಸಿ ಅಂತ ಅನಿಸಿತು. ಕೆಲವರು ಇವಾಗ ಇದೇ ಥರ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ. ತುಂಬಾ ಈಸಿ ಆಯಿತು ನನಗೆ ಕೂಡ.
ಇವಾಗ ನೋಡಿ ಎಲ್ಲವನ್ನು ಈ ಥರ ರೆಡಿ ಮಾಡಿಟ್ಟೆ. ಹಾಗೆ ಇಲ್ಲಿ ನೋಡಿ ಇವಾಗ ಚಕ್ಕುಲಿ ಮೇಕರ್ ಮಿಷಿನನ್ನು ತೊಗೊಂಡಿದ್ದೇನೆ. ಈ ಥರ ಇದೆ. ಹಾಗೆಯೇ ಅಡಿಭಾಗದಲ್ಲಿ ಅದರ ಪ್ಲೇಟ್ ಇದೆ ನೋಡಿ, ಶಾವಿಗೆ ಪ್ಲೇಟ್ ಸಪೂರದ್ದು. ಈ ಥರದ ತುಂಬ ವಿಧದ್ದು ಪ್ಲೇಟ್ಸ್ ಸಿಗ್ತದೆ. ನಾನಿದರಲ್ಲಿ ಶಾವಿಗೆ ಪ್ಲೇಟ್ ತೊಗೊಂಡೆ, ಸಪೂರ ತೂತಿರುವಂಥದ್ದು ತೊಗೊಂಡೆ. ಇವಾಗ ಇದನ್ನು ಅದಕ್ಕೆ ಹಾಕಿ ಈ ಮೋಲ್ಡಿನೊಳಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನೋಡಿ. ಇವಾಗ ಅಲ್ಲಿರುವ ಸ್ಕ್ರೂವನ್ನು ಪ್ರೆಸ್ ಮಾಡಿದ ಕೂಡಲೇ ಇದು ಓಪನ್ ಆಯಿತು. ಹಾಗೆ ಒಳಗಡೆ ಇವಾಗ ಎಣ್ಣೆಯನ್ನು ಹಚ್ಚಿಕೊಳ್ತೇನೆ. ಎಣ್ಣೆಯನ್ನು ಹಚ್ಚಿಕೊಂಡ್ರೆ ಈ ಹಿಟ್ಟು ಅಂಟಿಕೊಳ್ಳುವುದಿಲ್ಲ. ಹಾಗಾಗಿ ಎಣ್ಣೆಯನ್ನು ಹಚ್ಚಿ ಆದಮೇಲೆ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಇವಾಗ ನೋಡಿ ಮೋಲ್ಡಿಗೆ ಎಣ್ಣೆಯನ್ನು ಹಾಕಿ ಆಯಿತು. ಇವಾಗ ನಾನು ರೆಡಿ ಮಾಡಿಟ್ಟಂತಹ ಹಿಟ್ಟನ್ನು ಹಾಕಿ ಒತ್ತು ಶಾವಿಗೆಯನ್ನು ರೆಡಿ ಮಾಡ್ತೇನೆ. ಚಿಕ್ಕ ಚಿಕ್ಕದಾಗಿ ನಾವು ಶಾವಿಗೆ ಮಾಡಿದರೆ ನೋಡಲಿಕ್ಕೂ ಕೂಡ ಖುಷಿಯಾಗ್ತದೆ. ಹಾಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು. ಹಾಗೆ ಎಲ್ಲ ಶಾವಿಗೆಯನ್ನು ನಾನು ಇದೇ ಚಕ್ಕುಲಿ ಮೇಕರಲ್ಲಿ ಚಿಕ್ಕದಾಗಿ ಮಾಡಿ ಎಲ್ಲವನ್ನು ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕಿಟ್ಟೆ. ಮತ್ತು ಒಂದು 20 ನಿಮಿಷ ಇದನ್ನು ಬೇಯಿಸಿದರೆ ಸಾಕಾಗ್ತದೆ. ಸುಲಭವಾದ ಒತ್ತು ಶಾವಿಗೆ ರೆಡಿ ಆಗ್ತದೆ. ಇವಾಗ ನೋಡಿ ಎಲ್ಲವನ್ನು ಮಾಡಿ ಇವಾಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಇನ್ನೊಂದು 20 ನಿಮಿಷ ಬೆಂದರೆ ಒತ್ತು ಶಾವಿಗೆ ರೆಡಿ ಆಗ್ತದೆ. ಇಲ್ಲಿ ನೋಡಿ ಇವಾಗ 20 ನಿಮಿಷ ಆಯಿತು. ಶಾವಿಗೆ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ, ತುಂಬಾ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಇವಾಗ ನಾನು ಇದನ್ನು ಪ್ಲೇಟಲ್ಲಿ ತೆಗಿತಾ ಇದ್ದೇನೆ. ಎಲ್ಲವನ್ನು ಪ್ಲೇಟಲ್ಲಿ ತೆಗೆದಾದ್ಮೇಲೆ ಮತ್ತೆ ನಾನು ಇದನ್ನು ಚಿಕನ್ ಸಾರಿನೊಂದಿಗೆ ಸರ್ವ್ ಮಾಡಿದೆ. ಚಿಕನ್ ಸಾರಿಗೆ ಹೇಳಿದಂಥ ಇದು ಒಂದು ತಿಂಡಿ ಅಂತ ಹೇಳ್ಬೋದು. ಹಳೆಯ ಕಾಲದಿಂದಲೂ ಒತ್ತು ಶಾವಿಗೆ ಹಾಗೂ ಚಿಕನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಅಕ್ಕಿ ನೆನೆ ಹಾಕದೆ, ಕಡೆಯದೆ, ಅದೇ ರೀತಿ ಒತ್ತು ಶಾವಿಗೆ ಮಿಷಿನನ್ನು ಉಪಯೋಗಿಸದೆ ಸಿಂಪಲಾಗಿ ಬೇಗನೆ ನಾನು ಈ ಒತ್ತು ಶಾವಿಗೆಯನ್ನು ಹೇಗೆ ಮಾಡಿದೆ ಅಂತೇಳಿ ನಿಜವಾಗಿ ನನಗೂ ತುಂಬ ಇಷ್ಟ ಆಯಿತು ಈ ಮೆಥಡ್. ಒಬ್ಬಳಿಗೆ ಕೂಡ ಒತ್ತು ಶಾವಿಗೆಯನ್ನು ಮಾಡಬಹುದು, 2-3 ಬೇಕು ಅಂತಿಲ್ಲ. ನಾರ್ಮಲಾಗಿ ನಾವು ಅಕ್ಕಿಯನ್ನು ನೆನೆ ಹಾಕಿ ಕಡಿದು ಬೇಯಿಸ್ಲಿಕ್ಕಿಟ್ಟಾಗ 2-3 ಅಂತೂ ಬೇಕೇ ಬೇಕು. ನಾವು ಮನೆಯಲ್ಲಿ ಒತ್ತು ಶಾವಿಗೆ ಪ್ರತಿಯೊಂದು ಸರಿ ಮಾಡುವಾಗ ನಾವು 3 ಕೂಡ ಕಿಚನಲ್ಲಿದ್ದು ಒತ್ತು ಶಾವಿಗೆಯನ್ನು ಮಾಡ್ತಿದ್ದೆವು. ಆದರೆ ಇವಾಗ ನೋಡಿ ನಾನು ಒಬ್ಬಳೇ ಒತ್ತು ಶಾವಿಗೆಯನ್ನು ಮಾಡಿದೆ. ಹಾಗೆ ತುಂಬಾ ಸುಲಭವಾಗಿ ಏನು ಕಷ್ಟ ಇಲ್ಲದೆ ಈ ಶಾವಿಗೆಯನ್ನು ಮಾಡಿದೆ. ಒತ್ತು ಶಾವಿಗೆ ಮಿಷಿನಲ್ಲಿ ಆದರೆ ತಿರುಗಿಸ್ಲಿಕ್ಕೆ ಒಂದು ಜನ ಬೇಕು, ಹಾಕಲಿಕ್ಕೆ ಒಂದು ಜನ ಬೇಕು, ಹಾಗೆಯೇ ಅಡಿಭಾಗದಲ್ಲಿ ಶಾವಿಗೆಯನ್ನು ಹಿಡಿಯಲಿಕ್ಕೆ ಇನ್ನೊಂದು ಜನ ಬೇಕು. ಆದರೆ ಇಲ್ಲಿ ನೋಡಿ ನಾನು ಒಬ್ಬಳೇ ಇದನ್ನು ಮಾಡಿದೆ. ತುಂಬಾ ಖುಷಿಯಾಯಿತು ನನಗೆ. ಯಾರ ಸಹಾಯ ಇಲ್ಲದೆ ಕೂಡ ಒತ್ತು ಶಾವಿಗೆಯನ್ನು ಮಾಡಬಹುದು ಅಂತೇಳಿ. ನೀವು ಕೂಡ ಇದೇ ರೀತಿ ಅಕ್ಕಿ ಪೌಡರ್ನಿಂದ ಈ ಒತ್ತು ಶಾವಿಗೆಯನ್ನು ಮಾಡಿ. ಅಕ್ಕಿ ಪೌಡರಲ್ಲಿ ಶಾವಿಗೆಯ ಅಕ್ಕಿ ಪೌಡರ್ ಅಂತಲೇ ಸಿಗ್ತದೆ, ಅದನ್ನೇ ಉಪಯೋಗಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ತಿಂಡಿ ರೆಸಿಪಿಯನ್ನು ಹೇಗೆ ಮಾಡಿದೆ ಅಂತೇಳಿ. ತುಂಬಾ ಈಸಿಯಾಗಿ ಹಾಗೆಯೇ ಬೇಗನೆ ಮಾಡುವ ಹಾಗೆ ಮಾಡಿದೆ.
ಇದು ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಇದನ್ನೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.